ಅಂತ ಸ್ವಾಗತ ಬಯಸುತ್ತೇನೆ. ಸೊ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಇವತ್ತು 31 ಮಾರ್ಚ್ ಎಂಟು, ಯಾಕಂದ್ರೆ ಬಿಸ್ನೆಸ್ಸು ಯಾವುದೇ ಸಂಸ್ಥೆಗಳಿದ್ರು ಇಯರ್ ಎಂಡಿಗೆ ಅದೊಂದು ಲೆಕ್ಕ ಸಿಕ್ಕೈತೆ ಅಂದ್ರೆ ಲಾಭ ನಷ್ಟದೆಲ್ಲ. ಅದಕ್ಕೆ ಇಲ್ಲೆಲ್ಲ ಬೆಳಗಾವಿ ಜಿಲ್ಲಾ ಜನರ ಆಶೀರ್ವಾದದಿಂದ, ಸೊ ಎಲ್ಲ ನಮ್ಮ ಆಡಳಿತ ಮಂಡಳಿ ಆಶೀರ್ವಾದದಿಂದ, ಎಲ್ಲ ಸಿಬ್ಬಂದಿ ವರ್ಗ ಆಶೀರ್ವಾದ, ರೈತರ ಆಶೀರ್ವಾದದಿಂದ ಸುಮಾರು ನಾವು ಇವತ್ತು 2 ವರ್ಷ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಚೇರ್ಮನ್ ಆಗಿ. ಸೊ ಹೋದ ಸಲ ತಮಗೆಲ್ಲ ಗೊತ್ತಿದ್ದಂಗೆ 13 ಕೋಟಿ 26 ಲಕ್ಷ ಲಾಭ ಮಾಡಿದ್ವಿ ನಾವು ಹೋದ ಸಲ ರೀ. ಸೊ ಈ ಸಲ ಪ್ರಾಫಿಟ್ ನಮ್ಮದು 12 ಕೋಟಿ 59 ಲಕ್ಷ ಮಾಡಿದ್ವಿ ಒಂದು ಲಾಭ. ಸೊ ಯಾಕಂದ್ರೆ ಇದನ್ನು ನಿಮಗೆ ಒಂದೇ ಲೆಕ್ಕ ಹೇಳ್ತೀವಿ ರೀ. ಹೋದ ಸಲ ಬಿಲ್ಲು ಭಾಳ ಅಂದ್ರೆ ಕಡಿಮೆ ಪ್ರಮಾಣದಾಗ ಕಡಿಮೆ ರೈತರಿಗೆ ರೇಟ್ ಕೊಟ್ಟಿದ್ವಿ ರೀ. ಅಂದ್ರೆ ಲಡು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅವರು ಅಂದ್ರೆ 4 ರೂಪಾಯಿ ರೈತ ರೇಟ್ ಜಾಸ್ತಿ ಮಾಡ್ರು. ಅದನ್ನು ಜಾಸ್ತಿ ಮಾಡಿ ಅದಾದ ನಂತರ 1 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ರೇಟ್ ನಾವು ಜಾಸ್ತಿ ಕೊಟ್ಟ ನಂತರನೂ ರೀ 12 ಅಂದ್ರೆ ಕೋಟಿ ಲಾಭ ಮಾಡಿದ್ವಿ ನಾವು. ಅಕಸ್ಮಾತ್ ಏನಾರು ನಾವು 2 ರೂಪಾಯಿ ಇನ್ನೂ ಕಡಿಮೆ ಕೊಡ್ತಿದ್ವಿ ರೈತರಿಗೆ ಅಂದ್ರೆ 20 ಕೋಟಿ ಮೇಲ್ಪಟ್ಟು ಲಾಭ ಆಗ್ತಿತ್ತು. ಅಂದ್ರೆ ಒಳ್ಳೆ ಲಾಭ ಆಗೈತಿ. ಇದಕ್ಕೆ ಮುಖ್ಯವಾದಂಥ ರೈತರು ಒಳ್ಳೆಯ ಗುಣಮಟ್ಟ ಹಾಲು ಕೊಟ್ಟಿದ್ದಕ್ಕೆ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಎಲ್ಲ ಸಿಬ್ಬಂದಿ ವರ್ಗ ಅಂದ್ರೆ ಸರಿಯಾಗಿ ಕೆಲಸ ಮಾಡಿ. ಯಾಕಂದ್ರೆ 2 ವರ್ಷದಿಂದ ಜೀರೋ ಇದ್ದಂಥದ್ದು ಇವತ್ತು ಮತ್ತಂದ್ರೆ 12 ಕೋಟಿ 59 ಲಕ್ಷ ಪ್ರಾಫಿಟ್ ಆಗಿ ಮುಂದಿನ ದಿನಮಾನದಲ್ಲಿ ಒಳ್ಳೆ ಅಂದ್ರೆ ಕೆಲಸ ಆಗ್ತೈತಿ ಅಂತೇಳಿ ತಮ್ಮ ಮುಖಾಂತರ ಜಿಲ್ಲೆ ರೈತರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸೊ ಅಂದರೆ ನಮ್ದು ಅಚೀವ್ಮೆಂಟ್ ಏನೇನಾಗೈತೆ ಅಂತೇಳಿ ಎಲ್ಲ ಆಲ್ರೆಡಿ ನಿಮಗೊಂದಂದ್ರೆ ನಾವು ಕೊಟ್ಟಿದ್ದೀವಿ. ಅಂದ್ರೆ ಸಂಘಗಳು ಎಷ್ಟು ಜಾಸ್ತಿ ಮಾಡಿದ್ದೀವಿ ಟೋಟಲ್ ನಾವು ಅಂದ್ರೆ ಎವರೇಜ್ ಆಗಿ ಸರಾಸರಿ ಹಾಲು 2,75,000 ಹಾಲನ್ನು ಹೈಯೆಸ್ಟ್ ಕಲೆಕ್ಷನ್ ಆಗಿದ್ದು ಬೆಳಗಾಂ ಒಕ್ಕೂಟ ಹಿಸ್ಟ್ರಿ ಒಳಗೆ. ಯಾಕಂದ್ರೆ ಯಾವಾಗಲೂ ಹಾಲು ಅಂದ್ರೆ 140 150 ಹೋಗ್ತಿತ್ತು ರೀ. ಸೀಸನ್ ಇದ್ದಾಗ 2 ಲಕ್ಷ ಕೊಟ್ಟು, ಈಗ ನಾವು 2,75 2,50,000 ಕಂಟಿನ್ಯೂ ಉಳಿಯೋಂಗೆ ಹಾಲನ್ನು ಮಾಡಿದ್ವಿ. ಸುಮಾರು 8 ಕೋಟಿ 20 ಲಕ್ಷ ಲೀಟ್ರ್ ನಾವು ರೈತರ ಕಡೆಯಿಂದ ಹಾಲು ಅಂದ್ರೆ ಖರೀದಿ ಮಾಡ್ಕೊಂಡ್ರಿ ಇಡೀ ವರ್ಷಗಂಟ್ಲೆ. ಅದ್ರೊಳಗೆ 331 ಕೋಟಿ ರೈತರಿಗೆ ಅಂದ್ರೆ ನಾವು ಅಂದ್ರೆ ದುಡ್ಡು ಕೊಟ್ಟಿದ್ದು ಹಾಲಿನ ಬಿಲ್. ಅದ್ರ ಪ್ರೋತ್ಸಾಹನ ಒಂದು 33 ಕೋಟಿ ಸರ್ಕಾರ ಕೊಟ್ಟೈತೆ. ಅಂದ್ರೆ ಸೊ ಆರ್ಥಿಕವಾಗಿ ನಮ್ಮಂದ್ರೆ ರೈತರು ಎಷ್ಟು ನಾವು ಅವ್ರನ್ನ ಗಟ್ಟಿ ಮಾಡೋಕ್ಕಾಗದೆ ಪ್ರಯತ್ನ ಮಾಡಕ್ಕೆ ನಾನು ಎಲ್ಲ ರೈತರಿಗೆ ಅಂದ್ರೆ ಎಲ್ಲ ಹಳ್ಳಿಗೆ ಹೋದಾಗ ಫಂಕ್ಷನ್ದಾಗ ನಾನು ಅವ್ರಿಗೆ ಇದನ್ನ ವಿನಂತಿ ಮಾಡ್ಕೋತಾ ಇದ್ದೇನೆ. ಅಂದ್ರೆ ದಕ್ಷಿಣ ಭಾಗದಾಗ ಇದನ್ನ ದೊಡ್ಡ ಉದ್ಯೋಗ ಆಗಿ ಮಾಡ್ತಾರೋ. ನಮ್ಮ ಈ ಕಡೆ ಉತ್ತರ ಕರ್ನಾಟಕದಾಗ ನಮ್ಮ ಜನ ಜಾಸ್ತಿ ಕಬ್ಬು ಬೆಳೆಗೆನ ಹೆಚ್ಚು ಬೆನ್ನು ಹತ್ತಾರೋ, ಅದಕ್ಕೆ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಹೈನುಗಾರಿಕೆನೂ ಪ್ರೋತ್ಸಾಹ ಕೊಟ್ಟಿದ್ರೆ ನಿಮ್ಗೋದು ಇನ್ನೊಂದು ಸೈಡ್ ಇನ್ಕಮ್ ಆಗ್ತೈತಿ, ಒಳ್ಳೇದಾಗ್ತೈತಿ. ಮಾಡೋಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ದು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರ ಹೈನುಗಾರಿಕೆಗೆ ಬಂದರೆ ಅವ್ರದ್ದಂದ್ರೆ ಕಬ್ಬು ಮತ್ತೊಂದು ಬೆಳೆಗೆ ಅವ್ರಿಗೆಲ್ಲ ವರ್ಷಕ್ಕೊಂದು ಇನ್ಕಮ್ ಬಂದೇ ಬರ್ತೈತಿ. ಇದಾದ್ರೆ ನಾವು ಮೊದಲೆಲ್ಲ ಬೆಳಗಾವಿ ಹಾಲು ಒಕ್ಕೂಟ 30 ದಿವಸಕ್ಕೆ ಹಾಲಿನ ಬಿಲ್ ಅಂದ್ರೆ ಹೋಗ್ತೈತೆ ರೈತರಿಗೆ. ಈಗ ನಾ ಬಂದ ನಂತರ 10 ದಿವಸಕ್ಕೆ ಹಾಲಿನ ಬಿಲ್ ಹೊಂಟೈತೆ. 10 ದಿವಸಕ್ಕೆ ಅಂದ್ರೆ ಅವ್ರ ಅಕೌಂಟ್ ಜಮಾ ಆಗ್ತೈತೆ. ಅಂದ್ರೆ ಅದು ಅವ್ರದ್ದು ವಾರದ ಸಂತಿ ಲೆಕ್ಕ ಹಿಡ್ಕೊಂಡು ಮಾಡೋಕೆ ಅನುಕೂಲ ಆಗ್ತೈತಿ. ಇದಕ್ಕೆ ಹೈನುಗಾರಿಕೆ ಕಡೆ ಹೆಚ್ಚು ಒತ್ತು ಕೊಟ್ಟು ನೀವು ಬರ್ರಿ ಅಂತೇಳಿ ಎಲ್ಲ ಹೇಳತ್ತೀರಿ. ಹೋದ ಸಲ 13 ಕೋಟಿ 26 ಲಕ್ಷ ಲಾಭ ಏನಾಗಿತ್ತಲ್ಲ ರೀ, ಅದ್ರ ನಾ ಹೇಳಿದ್ನ. ಯಾಕಂದ್ರೆ ಲಾಭ ನಾನು ಪೂರ್ತಿ ತೋರಿಸ್ಬಿಟ್ನೆ ಅಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತೈತಿ, ರೈತರಿಗೆ ಅಷ್ಟು ಅನುಕೂಲ ಮಾಡೋಕ್ಕಲ್ಲ. ಆದ್ರೆ ನಾನು ಫೈನಲಿ ಫಿಗರ್ ಕಡಿಮೆ ತೋರಿಸಿ ಬಂದದ್ದು ಮೇಜರ್ ಅಮೌಂಟ್ ನಾನು ರೈತರಿಗೆನ ಬಟವಾಡೆ ಮಾಡಿದ್ದಾರೆ. ಅಂದ್ರೆ ಶಾಪ್ ಕಟ್ರ್ ಮಷೀನ್ ಅಂದ್ರೆ ಅದ್ರೊಳಗೆ ನಾವು ಅಕಸ್ಮಾತ್ ರೇಟ್ 60% ನಾವು ಅಂದ್ರೆ ಸಬ್ಸಿಡಿ ಕೊಟ್ಟರೆ 60% 40% ಅವ್ರಿಗೆ ಶಾಪ್ ಕಟ್ರ್ ಮಷೀನು, ಬಿಲ್ಡಿಂಗ್ ಕಟ್ಟಡಗಳು ಸುಮಾರು 2 ಕೋಟಿ ಗಂಟಲೆ ಎಲ್ಲೆಲ್ಲಿ ಸಂಘಗಳಿಗೆ ಬಿಲ್ಡಿಂಗ್ ಹಿಂಗೆಲ್ಲ ಮಾಡಿ ಅತ್ಯುತ್ತಮವಾದಂಥ ಅಭಿವೃದ್ಧಿನ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಡೈರಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಈಗ 2,75,000 ಬರುವಂಥ ಹಾಲಿನ ಶೇಖರಣೆ ಮುಂದಿನ ದಿನ 5 ಲಕ್ಷ ಡೈಲಿ ಕಲೆಕ್ಷನ್ ಆಗುವಂಥ ಹಿಂಗೆಲ್ಲ ಪ್ಲ್ಯಾನ್ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಈ ಸಲ ನಾವು ಟರ್ನೋರ್ ಈಗ ನಾ ಬರೋಕ್ಕಿಂತ ಮೊದಲು 300 ಕೋಟಿ ಟರ್ನೋರ್ ಇತ್ತು ರೀ. ಈಗ ಎರಡನೇ ಅಂದ್ರೆ ಒಂದು ವರ್ಷ ನಾನು 400 ಕೋಟಿ ಟರ್ನೋರ್ ಮಾಡಿದೆ. ಈ ವರ್ಷ 500 ಕೋಟಿ ಮೇಲ್ಪಟ್ಟು ಟರ್ನೋರ್ ಮಾಡಿದ್ದಾರೆ. ಅಂದ್ರೆ ಉದ್ಯೋಗ ಬಿಸ್ನೆಸ್ಸನ್ನು ಜಾಸ್ತಿ ಆಯ್ತು, ನಮ್ಮ ಟರ್ನೋರು ಜಾಸ್ತಿ ಆಯ್ತು. ಮುಂದಿನ ದಿನಮಾನ ಇನ್ನೂ 600-700 ಕೋಟಿ ಟರ್ನೋರ್. ನಾವು ಟರ್ನೋರ್ ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ನಮ್ಗೆ ಲಾಭ ಜಾಸ್ತಿ ಆಗ್ತದೆ. ಕ್ವಾಲಿಟಿ ಹಾಲು ಎಷ್ಟು ಚಲೋ ಬರ್ತದೆ ಅಷ್ಟು ಲಾಭ ಜಾಸ್ತಿ ಆಗ್ತದೆ. ಅದಕ್ಕೆ ಆರ್ಥಿಕವಾಗಿ ರೈತರಿಗೆ ಬೆಳಗಾವಿ ಹಾಲು ಒಕ್ಕೂಟದಿಂದ ಎಷ್ಟು ಆರ್ಥಿಕವಾಗಿ ಅವ್ರು ಸಹಾಯ ಮಾಡೋಕ್ಕಾಗ್ತೈತಿ, ಎಷ್ಟು ಅವ್ರು ಪ್ರದರ್ ಮಾಡೋಕ್ಕಾಗ್ತೈತಿ, ಈ ಮುಖಾಂತರ ನಾವು ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ವಿಶೇಷವಾಗಿ ಅಂದರೆ ರೈತರ ಸಹಕಾರ, ನಮ್ಮೆಲ್ಲ ಸಿಬ್ಬಂದಿ ವರ್ಗ ಸಹಕಾರ, ನಮ್ಮ ಆಡಳಿತ ಮಂಡಳಿ ಎಲ್ಲರ ಸಹಕಾರದಿಂದ ಈ ಮಟ್ಟಿಗೆ ಇವತ್ತು ನಾವು ಲಾಭ ಆಗಿದ್ವಿ. ಮುಂದಿನ ದಿನಮಾನ ಇನ್ನೂ ಪ್ರಾಮಾಣಿಕವಾಗಿ ನಡೆಸುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ತಾವೇನಾದ್ರೆ ಕೇಳ್ಬೋದು. ಈಗ
ಈಗ ಟೋಟಲ್ ನೋಡಿ ಸುಮಾರು ಒಂದು 12 ರಿಂದ 13 ಲಕ್ಷ ಲೀಟರ್ ಹಾಲು ಬೆಳಗಾವಿ ಜಿಲ್ಲಾದಾಗ ಐತೆ ಅಂತ ಒಂದು ರಿಪೋರ್ಟ್ ಇದೆ ರೀ. ಅಂದ್ರೆ 13 ಲಕ್ಷ ಇದ್ದಾಗ ಬರೀ 2,75,000 ನಮ್ಮ ಡೈರಿಗೆ ಬರ್ತೈತೆ ರೀ. ಅದ್ರೊಳಗೆ ಏನಾಗ್ತೈತೆ ಅಂದ್ರೆ ಮ್ಯಾಕ್ಸಿಮಮ್ ಪ್ರೈವೇಟ್ ಡೈರಿಗಳು ಭಾಳ ಅದಾವ್ರಿ. ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಒಳಗೆ ಪ್ರೈವೇಟ್ ಡೈರಿ ಅವ್ರು ಹಾಲು ಒಯ್ತಾರೋ, ಸ್ವಂತ ಬೆಳಕಿಗೆ ಹಾಲು ಬಳಸ್ತಾರೋ, ಮಹಾರಾಷ್ಟ್ರಕ್ಕೂ ಒಯ್ತಾರೋ. ಅದಕ್ಕೆ ನಾವೆಲ್ಲನೂ ಅವ್ನ ಅಟ್ರ್ಯಾಕ್ಟ್ ಯಾಕೆ ಮಾಡತ್ತ, ಮೊದಲು ನೋಡ್ರಿ 2 ಲಕ್ಷ ಇರೋ ಹಾಲನ್ನು 2,75,000 ಆಗಿತ್ತಂದ್ರೆ ರೈತರು ಕರೆಕ್ಟಾಗಿ ಬಿಲ್ ಹೋತಂದ್ರೆ ನಮ್ಮ ಕಡೆ ಕೊಡ್ತಾರೆ. ಜಾಸ್ತಿ ರೈತರಿಗೆ ಹಣ ಕೊಟ್ಟರೆ ನಮ್ಮ ಕಡೆ ಕೊಡ್ತಾರೋ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಮಹಾರಾಷ್ಟ್ರ ಪ್ರೈವೇಟ್ಗೆ ಹೋಗೋದು ಕಡಿಮೆ ಮಾಡಿ ನಮ್ಮ ಡೈರಿಗೆ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಈಗಂದ್ರೆ ಏನಾಗಿದೆ ಅಲ್ಲಿ ಟೋಟಲ್ ನಮ್ಮ ಮಾರುತಲ್ಲಿ 19 ಎಕರೆ ನಮ್ಮ ಲ್ಯಾಂಡ್ ಇದೆ ಅಲ್ಲಿ. ಅಂದ್ರೆ ವೆಟರ್ನರಿ ಡಿಪಾರ್ಟ್ಮೆಂಟು ನಮಗೆ ಲೀಸ್ ಕೊಟ್ಟಾರದ. ನಾ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ರಿಕ್ವೆಸ್ಟ್ ಮಾಡಿದ್ದೀನಿ, ಆ ಲ್ಯಾಂಡನ್ನು ನೀವು ಲೀಸ್ ಅಂತ ಇಡಬೇಡ್ರಿ, ನಮ್ಮ ಒಕ್ಕೂಟ ಕೊಡ್ರಿ. ಅಂದ್ರೆ ದಕ್ಷಿಣ ಒಳಗೆಲ್ಲ ಕೋಲಾರ, ಬೆಂಗಳೂರು ಆ ಜಮೀನುಗಳೆಲ್ಲ ನೀವು ಅವ್ರಿಗೆ ಕೊಟ್ಟಿದ್ರಿ ಡೈರಿಗೆ. ನನಗೆ ಈ ಜಮೀನನ್ನು ವಾಪಸ್ ನಮ್ಮ ಹಸ್ತಾಂತರ ಮಾಡಿರಿ, ನಮ್ಮದೇ ಜಮೀನು ಅಂತೇಳಿ ಬೆಳಗಾವಿ ಡೈರಿಗೆ ನೀವು ಕೊಡ್ಬೇಕಂತ ಫೈಲ್ ಮೂಮೆಂಟ್ ಅದು ಪ್ರೊಸೆಸ್ ಎಲ್ಲ ಮುಗಿದ ನಂತರ ಆಮೇಲೆ ಅಲ್ಲೇ ಅದೇ ಜಾಗದಾಗ್ರೆ ಡೈರಿ ಕಟ್ಟೋದೆಲ್ಲ ಪ್ಲ್ಯಾನ್ ಐತದ್ರಿ. ಸೊ ಲ್ಯಾಂಡ್ ಒಂದ್ಸಲ ಕ್ಲಿಯರ್ ಆಗಿ ನಮ್ಮ ಹೆಸರಿಗೆ ಆಯ್ತಂದ್ರೆ ಇಮಿಡಿಯೇಟ್ ಅಂದ್ರೆ ಅಲ್ಲೆಲ್ಲ ಮೇನ್ ಈ ಕಡೆ ಕನಬರಗಿ ರೋಡ್ ಐತಲ್ಲ ರೀ, ಇಲ್ಲಿ ಅಂದರೆ ಹೊಸ ಡೈರಿ ಒಂದು 4 ರಿಂದ 5 ಎಕರೆ ಕೂಡ್ತೈದ್ರಿ, ಅಲ್ಲಿ ಪ್ಲ್ಯಾನ್ ಮಾಡತ್ತವ್ರಿ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈಗ ನಿಮ್ಮ ಬೆಳಗಾವಿ ಹಾಲು ಒಕ್ಕೂಟ ನೀವು ಮೊದಲೆಲ್ಲ ಪೊಲ್ಯೂಷನ್ ಸಂಬಂಧ ಭಾಳ ಸ್ಟ್ರೈಕ್ ಆಗ್ತಿದ್ವು ಅಲ್ಲಿ ತಾವು ನೋಡಿದರೆ. ಈಗ ಒಂದು ಸ್ಟ್ರೈಕ್ ಆಗೋಲ್ಲ. ಯಾಕೆ ಆಗೋಲ್ಲ ಅಂದ್ರೆ ಇಲ್ಲೇನು ಹಾಲು ಕಲೆಕ್ಷನ್ ಇರ್ತೈತಲ್ಲ ಅದನ್ನೆಲ್ಲ ಜೀರೋ ಮಾಡ್ತಾ ಇದ್ದಾರೆ. ಈಗ ಮೇನ್ ಡೈರಿಗೆ ಬರೀ 2,500 ಲೀಟ್ರ್ ಹಾಲು ಅಷ್ಟೇ ಬರ್ತೈತ್ರಿ. ಇಲ್ಲಿ ಯಾವುದೂ ಹಾಲು ಬರೋದಿಲ್ಲ. BMC ಹಾಕಿದ್ವು ಎಲ್ಲ ಅವರ ತಾಲೂಕೊಳಗೆ, ಅಲ್ಲೇ ಹಾಲು ಮಾಡಿ ಚೀಲ್ ಮಾಡಿ ಸೀಕಂಡ್ ಮಾಡಿ ಫೈನಲ್ ಇಲ್ಲಿ ತೊಗೊಂಬರ್ತಾರೆ. ಅಂದ್ರೆ ಪೊಲ್ಯೂಷನ್ಗೂ ಸಮಸ್ಯೆ ಆಗ್ದಂಗೆ ಇಲ್ಲಿ ಹಾಲು ಇಲ್ಲಿ ಯಾವುದೂ ಹಾಲು ಬರಬಾರ್ದು. ಅಲ್ಲೆಲ್ಲ ಅವರ ತಾಲೂಕೊಳಗೆ BMCಗೆ ಬರಬೇಕು, ಅಲ್ಲಿದೆ ಅದೆಲ್ಲ ಚೀಲ್ದಾಗಿ ಈ ಕಡೆ ಬರುವಂಥ ಪ್ಲ್ಯಾನ್ ಇದು ಮಾಡಿದ್ವಿ ನಾವು. ಗೋವಾ ರೀ ಮಾರ್ಕೆಟ್ ರೀ. ಈಗ ನಮಗೂ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಲ್ಲರಿಗೂ ಒಂದೊಂದು ಅಲಾಟ್ ಮಾಡಿರ್ತೈತ್ರಿ. ಒಂದು ಯೂನಿಯನ್ ಎಲ್ಲಿ ಕೆಲಸ ಮಾಡಬೇಕು, ಬಿಜಾಪುರದವರು ನಾಗ್ಪುರ್ ಮಾಡ್ಬೇಕಂತಾರೆ, ಹಾಸನ್ ಹೈದರಾಬಾದ್ ಹೇಳ್ತಾರೋ, ತುಮಕೂರು ಮುಂಬೈಗೆ ಹೇಳ್ತಾರೋ. ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಗೋವಾ ಪುನಾ ಮಾರ್ಕೆಟ್ ಕೊಟ್ಟಾರೆ. ಅಂದರೆ 2 ಕಡೆ ನಮಗೆ ಮಾಡೋಕ್ಕೆ ಪರ್ಮಿಷನ್ ಇರ್ತದೆ. ಈಗ ಹೆಚ್ಚು ಕಮ್ಮಿ ನಾವು ಪೂನಾದಾಗ ಒಂದು 28-29 ಸಾವಿರ ಡೈಲಿ ಹಾಲು ಮಾರ್ತಾಯಿದ್ರಿ. ಪೂನಾ 15,000 ರೀಚ್ ಆಗಿದ್ವಿ. ಸೊ ಕೋವಿಡ್ದಾಗ ಏನು ಕಡಿಮೆ ಆಯ್ತಲ್ಲ, ಅದು ಇಂಪ್ರೂವ್ ಇನ್ನೂ ಆಗ್ತಲ್ಲ. ಸೊ ಹಾಲಿನ ಉತ್ಪನ್ನಗಳನ್ನ ಗೋವಾ ಪೂನಾದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡತ್ತವ್ರಿ. ಐತಿ ವ್ಯಾಲ್ಯೂ ಆ್ಯಡೆಡ್ ಅಂದ್ರೆ ನೋಡ್ರಿ ಈಗ ರೀ ಈಗ ರೀ ಕೇರಿಗೆ ಮೊದಲು ಒಂದು 10 ಟನ್ ತುಪ್ಪ ತೆಗಿತೀರಿ ನಮ್ಮಲ್ಲಿ 2 ವರ್ಷದಿಂದ. ಇವತ್ತು ನಾವು ತಿಂಗಳಿಗೆ 60 ಟನ್ ತುಪ್ಪ ತೆಗಿತಾವ್ರಿ. ಅಂದ್ರೆ 6,000 kg ತುಪ್ಪ ತೆಗಿತಾವ್ರಿ. ಪನ್ನೀರ್ ಹೈಯೆಸ್ಟ್ ನಾವು ಮಾಡತ್ತು. ನಿಮ್ಗೆ ಹತ್ರ ಡಿಟೇಲ್ದಾಗ ಪ್ರೆಸ್ ನೋಡ್ದಾಗ ಕೊಟ್ಟಂದ್ರೆ ಪನ್ನೀರ್ ಹೈಯೆಸ್ಟ್. ನೀವು ಹೇಳ್ದಂಗೆ ಹಾಲು ಮಾರಿ ಲಾಭ ಮಾಡೋಕ್ಕಿಂತ ಹಾಲಿನ ಉತ್ಪನ್ನಗಳನ್ನ ಮಾಡಿದ್ರೆ ಹೆಚ್ಚು ಲಾಭ ಆಗ್ತೈತಿ, ರೈತರಿಗೆ ಅನುಕೂಲ ಆಗ್ತೈತಿ. ಮುಂದಿನ ಅದಕ್ಕೆ ಅಂದರೆ ಆ ಹೆಚ್ಚಿನ ಪ್ರಾಡಕ್ಟ್ ಎಲ್ಲ ತುಪ್ಪ, ಪನ್ನೀರು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಬೈ ಪ್ರಾಡಕ್ಟ್ ಜಾಸ್ತಿ ಹೋಗ್ತು ನಾವು. ಕಾರ್ಪೊರೇಷನ್ ಅಲ್ಲ ಇದೇ ರೀ ಮೊದಲು ಭಾಳ ಕಡಿಮೆ ಆದ್ದು ಬೆಳಗಾವಿದಾಗ. ಈಗ ನಾವು ಬಂದಂತಾರೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಮಾಡಿ. ಈಗ ವರದಿ ಸುವರ್ಣ ನ್ಯೂಸ್ ಈಗ ಅವ್ರು ಕೇಳಿದ ವರದಿ ನಿನ್ನ ಕೊಡೋಗಿ ಎಲ್ಲೆಲ್ಲಿ ಲೇಔಟ್ ತಗೊಂಡು ಅದು ಅವರು ಒಂದು ಹಾಕಿದಾರೆ. ಅದಕ್ಕೆ ರೀ ಅಲ್ಲಲ್ರಿ ಈಗ ಅವ್ರಿಗೆ ಏನಾಗಿದೆ ರೀ, ಕಾರ್ಪೊರೇಷನ್ ಮೊದಲು ಸಹಕಾರ ಮಾಡ್ತಿರಲ್ಲ ಅಂತ ಸಹಕಾರ ಇರ್ತಾರೆ. ಈಗಂತೂ ನಾವು ಬಂದ ನಂತರ ನಮ್ಮ ಮಾರ್ಕೆಟಿಂಗ್ ಟೀಮು ಮ್ಯಾಕ್ಸಿಮಮ್ ಎಲ್ಲಿ ಯಾರು ಪಾರ್ಕಲ್ಲಿ ಜಾಗ ತೋರಿಸ್ತಾರೋ, ಎಲ್ಲಿ ಹಾಸ್ಪಿಟ್ಲಲ್ಲಿ ಜಾಗ ತೋರಿಸ್ತಾರೋ, ಬಸ್ ಸ್ಟ್ಯಾಂಡ್ ಕಡೆಯಲ್ಲಿ ಜಾಗ ತೋರಿಸ್ತಾರೋ, ನಾವು ಸೀರಿಯಸ್ ಆಗಿ ಬಂದೈತಿ ಈಗ ಮಾಡತ್ತೀವಿ ಅಂದ್ರೆ ಇಂಪ್ರೂವ್ ಆಗಿದವ್ರು ಇನ್ನೂ ಜಾಸ್ತಿ ಆಗ್ಬೇಕು ರೀ. ಅದಕ್ಕೆ ಒತ್ತು ಕೊಟ್ಟು ಮಾಡ್ತೀವಿ ರೀ. ನಮ್ಮ ಇದ್ರೊಳಗರೆ ನಂದಿನಿ ಇದ್ರೊಳಗೆ ಅಂದ್ರೆ ಈಗ ಬೆಳಗಾವ್ ನೋಡಿ ಏನಾಗ್ತೈತಿ, ಕೆಲವೊಂದು NNP ಅಂತ ಇರ್ತೈತ್ರಿ. ಅಂದ್ರೆ ನಂದಿನಿ ಅಂದ್ರೆ ಪ್ರಾಡಕ್ಟು ಅಲ್ಲಿದ್ದು ಬೆಂಗಳೂರಿಂದ ಆಗಿ ಬರ್ತೈತ್ರಿ. ಈಗ ನಾವು ಇಲ್ಲಿ ಪೇಡ ತಯಾರು ಮಾಡ್ತೀವಿ ಅಥವಾ ಮೈಸೂರು ಪಾಕ್ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಪನ್ನೀರು ಇಷ್ಟು ನಾವು ಇಲ್ಲೆಲ್ಲ ಸಿಗ್ತಾರೆ. ಲಸ್ಸಿ ಇರ್ತೈತಿ. ಕೆಲವೊಂದೆಲ್ಲ ಡಿಪೋದಿಂದ KMFನಿಂದ ಬರಬೇಕಾಗ್ತೈತಿ. ಇವ್ರು ಇಂಡೆಂಟ್ ಹಾಕಿರ್ತಾರೆ, ಅವ್ರ ಸಪ್ಲೈ ಕಡಿಮೆ ಇರೋದು ಸ್ವಲ್ಪ ತೊಂದರೆ ಆಗತ್ತೈತೆ. ಅದು ಮುಂದಿನ ದಿನ ಆಗಿ ಬರುತ್ತೆ. ಅಲ್ಲಿ ಮಾರ್ಕೆಟಿಂಗ್ ಟೀಮ್ಗೆ ಹೇಳಿದ್ವು ನಾವು 5-6 ಪ್ರಾಡಕ್ಟ್ ನಾವು ಮಾಡ್ತೀವಿ, ಅದನ್ನ ಇಲ್ಲಿ ಇರ್ತೈತಿ. ಅದನ್ನ ಅದು ಅಲ್ಲ
ಟೋಟಲ್ ಅಂದ್ರೆ ಈಗ KMFದು ಇಲ್ಲಿ ಮಾಡೋದು ಈಗ ನೋಡ್ರಿ ಮೇಜರಾಗಿ ತುಪ್ಪ ಮಾಡ್ತೀವ್ರಿ, ಪನ್ನೀರ್ ಮಾಡ್ತೀವ್ರಿ, ಪೇಡ ಮಾಡ್ತೀವ್ರಿ, ಆಮೇಲೆ ಮೈಸೂರು ಪಾಕ್ ರೀ, ಲಸ್ಸಿ ಇದೆ ರೀ, ಮಜ್ಜಿಗೆ ರೀ, ಮೊಸರಂತ ಈಗ ಬಕೆಟ್ ಮೊಸರಂತ ಇಷ್ಟು ಫೇಮಸ್ ಆಗಿತ್ತು ನಮ್ಮದು ರೀ. 5 kgದು ಬಕೆಟ್ ಮೊಸರು ಹಿಂಗೆಲ್ಲ ಮಾಡಾಕತ್ತೀವಿ. ಮತ್ತು ಕುಂದ ಅಂತ ಫೇಮಸ್ ಐತಿ ಬೆಳಗಾಮ್ದು. 200 crore ಜಾಸ್ತಿ ಆಗಿದೆ ರೀ. ಈಗ ನೋಡ್ರಿ ಈಗ ನಾನು ಮತ್ತೆ ಈಗ ಏನೆಲ್ಲ 12 ಅಂದ್ರೆ 12.5 ಕೋಟಿ ಲಾಭ ಆಗೈತಲ್ಲ ರೀ. ಇದ್ರೊಳಗೆ ಮತ್ತೆ ನಾನು ಒಂದು ಪ್ಲ್ಯಾನ್ ಮಾಡ್ತೇನೆ ರೀ. ಇದ್ರೊಳಗೆ ರೈತರಿಗೆ ಏನೇನು ಕೊಡಬೇಕು, ಏನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತೈತಿ. ಅಂದ್ರೆ ಮ್ಯಾಟಿಗೆ ಭಾಳ ಡಿಮಾಂಡ್ ಇರ್ತೈತೆ. ಅಂದ್ರೆ ಪಾಪ ಹಸುಗಳು ಕೆಳಗೆ ಮಲ್ಕೋಬಾರ್ದು, ಮ್ಯಾಟ್ ಇತ್ತಂದ್ರೆ ಅವಕ್ಕೆಲ್ಲ ಚೆನ್ನಾಗಿರ್ತೈತೆ. ಮಷೀನ್ ಇರ್ತೈತೆ, ಅಂದರೆ ಚಾಪ್ ಕಟ್ರೆ ಮೇವು ಕಟ್ ಮಾಡೋದು ಅದು. ಇಂಥವು ಏನು ಬೆಸ್ಟ್ ಅನುಕೂಲ ಮಾಡೋಕ್ಕಾಗ್ತಿಲ್ಲ ರೈತರಿಗೆ. ಈ ಲಾಭದಾಗ ಮ್ಯಾಕ್ಸಿಮಮ್ ಅವ್ರು ಕೊಟ್ಟು ಬಿಲ್ಡಿಂಗ್ ಮಾಡಿ ಈ ಥರನೇ ಕೊಡ್ತು ರೈತರಿಗೆ ಅನುಕೂಲ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಕೊಡ್ತೈತೆ ಅಂದ್ರೆ ಬೆಂಗಳೂರಿಂದ ಹೋಗ್ತಾವ್ರೆ, ಅಂದ್ರೆ ಬೆಳಗಾಂನಿಂದಲ್ಲ ರೀ. ಸೊ ಬೆಂಗಳೂರು ನಮ್ದೇನು ನಂದಿನಿ ಅಲ್ಲೇ ಐತಲ್ಲ ರೀ, ಮಿಲ್ಕ್ ಪ್ರಾಡಕ್ಟ್ ಐತೈತೆ. KMFನಿಂದ ಚನ್ನರಾಯಪಟ್ಟಣದಿಂದ ತುಪ್ಪ ನ್ಯೂ ಜರ್ಸಿಗೆ ಹೋಗ್ತೈತ್ರಿ ಮುಂಚೆ. ಆಮ್ಯಾಗ ಈಗನು ದುಬೈಗನು ಹೋಗ್ತಿದ್ದಾರೆ. ದುಬೈದಲ್ಲೂ ಕೆಲವೊಂದೆಲ್ಲ ಹೋಗ್ತಾವೆ. KMF ಬ್ಯಾಂಗ್ಳೂರು ಯೂನಿಟ್ದಿಂದ ಹೋಗ್ತಾವೆ. ಆಮೇಲೆ ಬೆಂಗಳೂರು ಹಾಲು ಒಕ್ಕೂಟ ಐತಲ್ಲ, ಅವ್ರು ಚೀಸು ಅವನ್ನೆಲ್ಲ ಅವ್ರು ಜಾಸ್ತಿ ಮಾಡ್ತಾರೆ. ನಮ್ಮಲ್ಲಿ ಯಾವಾಗಲ್ಲ ಬೇರೆ ಕಡೆಯಿಂದ ಹೋಗ್ತಾವ್ರಿ. ವಾರದ್ರಿ ಇವತ್ತಿನ ತನಕ ಏನಾಗಿಲ್ಲ ರೀ. ಸೊ ಅಂದರೆ ನಾವು ಗ್ಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೊದಲು ಎಲ್ಲ ಬಾಯ್ಲರು ಅದು ಮತ್ತೊಂದೆಲ್ಲ ಪೊಲ್ಯೂಷನ್ ಆಗ್ತಿತ್ತು. ಈ ಗ್ಯಾಸ್ ಯೂಸ್ ಮಾಡೋದು ಆಗೈತಿ. ಗ್ಯಾಸ್ ಅಕಸ್ಮಾತ್ ಶಾರ್ಟೇಜ್ ಆಗೋದು ಫರ್ನಿಶ್ ಆಯಿಲ್ ಬೇಕಾಗ್ತೈತ್ರಿ. ಅದನ್ನಷ್ಟು ಅಡ್ವಾನ್ಸ್ ಆಗಿ ತರಿಸಿ ಇಟ್ಕೊಂಡ್ರೆ ಅಕಸ್ಮಾತ್ ಗ್ಯಾಸ್ ಏನಾರು ಶಾರ್ಟೇಜ್ ಆತಂದ್ರೆ ಅದ್ರ ಮ್ಯಾಗ ಮಾಡ್ಬೇಕಂತೇಳಿ ಯುದ್ಧದ ಇಫೆಕ್ಟ್ ಇಲ್ಲಿ ತನಕ ಆಗಿಲ್ಲ ರೀ. ಮುಂದೆ ಗೊತ್ತಿಲ್ಲ. ಆದರೂ ದೇವ್ರ ದಯದಿಂದ ಬೇಗನೆ ಯುದ್ಧ ಮುಗಿಬೇಕಂತೇಳಿ ನಮ್ಮ ಆಸೆ. ಮುಗೀತಂದ್ರೆ ಎಲ್ಲನೂ ಆ್ಯಸ್ ಇಟ್ ಈಸ್ ಮತ್ತೆ ಜನಕ್ಕೆಲ್ಲ ಒಳ್ಳೇದಾಗ್ತೈತಲ್ರಿ. ಇಲ್ಲ ಅದು ಇಲ್ಲಿ ತನಕ ಆಗಿಲ್ರಿ. ಅದಕ್ಕೆ ಫರ್ನಿಶ್ ಆಯಿಲ್ ನಾವು ಎಕ್ಸ್ಟ್ರಾ ಮುಂಬೈದಿಂದ ತರಿಸ್ಕೊಂಡ್ರಿ. ಏನಾರು ಬಂತಂದ್ರೆ ಅದನ್ನು ಯೂಸ್ ಮಾಡೋಣ ಅಂತೇಳಿ ಅದು ಮಾಡಿದ್ವಿ ರೀ. ಸೊ ನಮ್ಮ ಪ್ರಾಡಕ್ಟ್ ಅಂದ್ರೆ ಪೂನಾ, ಗೋವಾ, ಬೆಳಗಾಮಲ್ಲಿ ಇಲ್ಲಿ ತನಕ ಇಫೆಕ್ಟ್ ಏನೂ ಆಗಿಲ್ರು. ಅಂದ್ರೆ ತುಪ್ಪ ಗಿಪ್ಪ ಜಾಸ್ತಿಯಾಗೇ ಸೇಲ್ ಆಗ್ತದೆ. ಗ್ಯಾಸ್ ರೀ 1400 ಯೂನಿಟ್ ಗ್ಯಾಸ್ ಇದಾಗ್ತೈತೆ ಅದ್ರಿ. ಸೊ ಅದಕ್ಕೆ ಇನ್ನೂ ನಮಗೊಂದು ಎಷ್ಟು ದಿನ 20 ದಿನ ಆಗ್ಬೋದು. ಏನು ತೊಂದರೆ ಇಲ್ಲ. ಇನ್ನೊಂದು 20 ದಿನ ಏನು ತೊಂದರೆ ಇಲ್ಲ ರೀ. ಇನ್ನು ಟ್ರಂಪ್ ಮಹಾರಾಜ ಜಲ್ದಿ ಹಾಕಿದ್ ಬಿಟ್ರೆ ಅದನ್ನು ರೋಡ್ ಖುಲ್ಲಾ ಮಾಡಿಬಿಟ್ರೆ ಯಾವ್ದು ಆಲ್ಮೋಸ್ಟ್ ಯಾವ್ದು ಅನುಕೂಲ ಆಗ್ತೈತೆ. ಈಗ ಅದ್ರ ಬಗ್ಗೆ ಭಾರಿ ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ. ಇಲ್ರಿ ಡೈರಿಕಿಂತ ರೀ, ಡೈರಿ ಆಲ್ರೆಡಿ ಅವರೇ ಮಾಡ್ಕೋಬೇಕ್ರಿ. ಈಗ ಹಸು ಎಮ್ಮೆ ಭಾಳ ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ. ಖರೆ ಸಮಸ್ಯೆ ಏನು ಬಂದೈತ್ರಿ, ಲೋನ್ ಕೊಟ್ಟಂದ್ರೆ ರಿಕವರಿ ಹೆಂಗೆ ಆಗೋದು. NDDBನೂ ಕೊಡಕ್ಕೆ ರೆಡಿ ಅದಾರ. ಅವ್ರ ಕಡೆ ಸಾಕಷ್ಟು ದುಡ್ಡು ಐತ್ರಿ. ನೀವು ಹೈನುಗಾರಿಕೆಗೆ ತಗೋರಂತಾರೆ. ಈವನ್ DCS ಬ್ಯಾಂಕ್ ಬೆಳಗಾಂ ರೀ, ಅವರು ಕೊಡ್ತಾರೆ. ಈಗ ಕೊಟ್ಟ ನಂತರು ಯಾವ ಥರ ಅಂದ್ರೆ ರಿಕವರಿ ಆಗೋದು ಹೆಂಗೆ ಅಂದ್ರೆ ಈ ಕಡೆ DCS ಬ್ಯಾಂಕ್ ದುಡ್ಡು ಕೊಡ್ಬೇಕ್ರಿ, ಈ ಕಡೆ ಅದು ಕೆಳಗೆ ಸಂಘ ತೊಗೋಬೇಕು. ಮತ್ತು ರಿಟರ್ನ್ ಹಂಗೆ ದುಡ್ಡಿನಂದ್ರೆ ವ್ಯವಹಾರ ಕರೆಕ್ಟಾಗಿತ್ತು, ಅನುಕೂಲ. ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ. ಹಂಗೆ ಯಾರು ಪ್ರಾಮಾಣಿಕವಾಗಿ ಮಾಡ್ತು ಅಂದ್ರೆ ಮುಂದೆ NDDB ಅಥವಾ DCS ಬ್ಯಾಂಕಿಂದ ಮಾಡ್ತೇವೆ ಮಾಡ್ತಾರಲ್ರಿ. ಅಂದ್ರೆ ರಿಕವರಿದ ಸಮಸ್ಯೆ ರೀ. ಅದಕ್ಕೆ ನಾವು ಸೀರಿಯಸ್ ಆಗಿ ಮಾಡ್ತೀವಿ. ಅದನ್ನು ಥಿಂಕ್ ಮಾಡಿ ಯಾರು ಇಂಟ್ರೆಸ್ಟ್ ಆಗಿ ತಗೋತು ಅಂತಲ್ಲ, ಒಂದು ಸಲ ನಾವು ಎಲ್ಲನೂ ಕರೆದಾಗ ಒಂದು ಕೇಳ್ತವ್ರಿ ಎಲ್ಲ ರೈತರಿಗೆ. ಈಗ ನಮ್ದು ಹೆಂಗಾರೆ ಜನರಲ್ ಬಾಡಿ ಬರೋಕ್ಕಿಂತ ಮೊದಲು ಎಲ್ಲ ಕಡೆ ಒಂದು ರೀಜ್ನಲ್ ಮೀಟಿಂಗ್ ಇರ್ತೈತೆ, ಅಲ್ಲೆಲ್ಲ ವಿಷಯ ಚರ್ಚೆ ಮಾಡ್ತಾರೆ. ಹಂಗೆ ಯಾರು ಇಂಟ್ರೆಸ್ಟ್ ಇದ್ರೆ ನಾವು ಡೆಫಿನೆಟಾಗಿ ಅನುಕೂಲ ಮಾಡ್ತೀವಿ. ಸಿಗೋದಿಲ್ಲ ನಾ ಏನಿಲ್ಲ, ತೊಗೊಂಡು ಅವ್ರು ಮಾಡಿಬಿಟ್ರೆ ರೀ, ಅವ್ರು ದಿವ್ಸಕ್ಕೆ 5-6 ಲೀಟ್ರ್ ಹಾಲು ಹಾಕಿಬಿಟ್ರು ಅವ್ರಿಗೆ ಆರಾಮಾಗಿ ಅವ್ರ ಜೀವನ ನಡ್ಕೊಂಡು ಹೋಗ್ತೈತಿ. ಲೋನು ಕಟ್ಬೋದು. ನೀವು ಹೇಳ್ದಂಗೆ ಅದನ್ನು ರೈತರಿಗೆ ಒಳ್ಳೆಯ ವಿಷಯ ಐತಿ. ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತೀವಿ. 12ರಿಂದ 13 ರೀ. 2,75,000 ಇವತ್ತಿಗೆ ರೀ. ಗ್ರಾಹಕರನ್ನ ಅನ್ನೋಕ್ಕಿಂತ ರೀ ನಾವು ರೈತರನ್ನ ಅಟ್ರಾಕ್ಷನ್ ಮಾಡ್ಬೇಕ್ರೆ. ರೈತರನ್ನ ಏನಾಗೈತೆ ರೀ, ನಾ ಏನಿಲ್ಲ ರೀ, ಮೊದಲು 30 ದಿವ್ಸಕ್ಕೆ ಬಿಲ್ ಹೋದಾಗ ಪ್ರೈವೇಟ್ದವ್ ಬಂದು ಕೈಯಾಗ ದುಡ್ಡು ಕೊಟ್ಟು ಹಾಲು ತೊಗೊಂಡು ಹೋಗ್ತಿದ್ದ. ಅದಕ್ಕೂ ಜನ ಆ ಕಡೆ ಹೋಗ್ತಾರೆ. ಈಗ ನಾವು 10 ದಿವ್ಸಕ್ಕೆ ಬಿಲ್ ಕೊಡ್ತಾ ಇದ್ದಾರೆ. ಇನ್ನೊಂದೇನು ರೈತರಿಗೆ ಅನುಕೂಲ ಐತೆ ಅಂದ್ರೆ ನಮ್ಮ
ಏನು ಹಾಲು ನಾವು 34-35 ರೂಪಾಯಿ ಕೊಡ್ತಲ್ಲ ಅದಿದ್ರೆ 5 ರೂಪಾಯಿ ಪ್ರೋತ್ಸಾಹನ ಬರ್ತದೆ ಗೌರ್ಮೆಂಟ್ ಅಂದ್ರೆ ಅವಾಗ ಇಲ್ಲಪ್ಪ ಒಂದು 5 ರೂಪಾಯಿ ಎಕ್ಸ್ಟ್ರಾ ನಮಗೆ ಸಿಗ್ತೈತೆ ಅಂತ ಹೇಳಿ ಅಂತಾರೆ. ನಾವು ಆದಷ್ಟು ರೈತನ ಅಟ್ರ್ಯಾಕ್ಟ್ ಮಾಡಬೇಕು, ಚಲೋ ಅವ್ರಿಗೆ ಯೋಗ್ಯತರ ದರ ಕೊಡಬೇಕು, ಜಲ್ದಿ ಬಿಲ್ ಕೊಟ್ರೆ ರೀ 100% ನಾನು ಮುಂದಿನ ವರ್ಷ ಈಗೇನೋ 27 ಮುಂದಿನ ವರ್ಷ 3 ಲಕ್ಷ ಆಗ್ತೈತೆ ಅಂತ ನನಗೆ ವಿಶ್ವಾಸ ಇದೆ ರೀ. ಹಂಗೆ ಟ್ರೈ ಮಾಡ್ಕೊತ ಹೋಗ್ತಿರೋದು ಅಲ್ಲಿ ಏನಿಲ್ಲ ಅವ್ರಿಗೆ ಬೇಗನೆ ಬಿಲ್ ಸಿಗ್ತೈತೆ ರೀ. ಆಮೇಲೆ ಅವ್ರಿಗೆ ಈಗ ನಾವು ಕ್ವಾಲಿಟಿ ಒಳಗೆ ಭಾಳ ಟೈಟ್ ಅದವ್ರಿಗೆ ರೀ, ಕ್ವಾಲಿಟಿ ರಿಜೆಕ್ಟ್ ಮಾಡಿಬಿಡ್ತೀವಿ. ಅವ್ರು ಪ್ರೈವೇಟ್ದಾರು ಹೆಚ್ಚು ಕಮ್ಮಿ ತೊಗೊಂಡ್ಬಿಡ್ತಾರೆ. ಅದು ಹಿಂಗೆಲ್ಲ 3-4 ಇಶ್ಯೂ ಅದಾವೆ ರೀ, ಅದಕ್ಕೆ ಆ ಕಡೆ ಹೋಗ್ತಿರ್ತಾರೆ. ಆದರೂ ರೈತರು ಕನ್ವಿನ್ಸ್ ಮಾಡತ್ತವ್ರಿ. ಕೊಟ್ಟಿಲ್ಲ ನಾವು ಎನ್ರೋಲ್ಮೆಂಟ್ ಮಾಡಿ ಸಹಕಾರ ಇಲಾಖೆ ಕಡೆಯಿಂದ ರಿಜಿಸ್ಟ್ರೇಷನ್. ಹೌದು, ನಮ್ಮಲ್ಲಿ